ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸೂರ್ಯ ಕಿಚನ್ ವರ್ಲ್ಡ್ ಜೆಪಿ ನಗರ್ 7th ಪ್ಲೇಸ್ ಅಲ್ಲಿರೋ ಅಂಗಡಿಯಲ್ಲಿ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಕಿಚನ್ ಪ್ರಾಡಕ್ಟ್ಸ್ ಸಿಗುತ್ತೆ. ಇದಕ್ಕೆ ಮೊದಲು ನಾನು ಈ ಶಾಪ್ ಅಲ್ಲಿ 3 ವಿಡಿಯೋ ಮಾಡಿ ತೋರಿಸಿದ್ದೆ. ಇದು 4ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಇನ್ನೇನು ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ನೋಡೋಣ. ನಾವು ಶಾಪಿಂಗ್ ಮಾಡೋದಕ್ಕೆ ಅಂಗಡಿಗೆ ಬಂದಾಗ ಎಲ್ಲಾ ವಸ್ತುಗಳನ್ನು ನೋಡೋದಕ್ಕೆ ಆಗೋದಿಲ್ಲ. ಏನಕ್ಕಂದ್ರೆ ಕೆಲವರಿಗೆ ಟೈಮೇ ಇರೋದಿಲ್ಲ. ಇಲ್ಲಿ ಸಿಗುವ ಪ್ರತಿಯೊಂದು ವಸ್ತುಗಳನ್ನು ನೀವು ಗುರ್ತಿಟ್ಕೊಂಡು ವಿಡಿಯೋ ನೋಡ್ಕೊಂಡು ಗುರ್ತಿಟ್ಕೊಂಡು ಬಂದು ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬಹುದು. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ, ಯಾವ ಶಾಪಲ್ಲಿ ಸಿಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪ್ರಾಡಕ್ಟು ಇಂಚು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರ ಬೆಲೆಗಳನ್ನು ಕೂಡ ಅಲ್ಲಿ ಹಾಕಿದ್ರೆ ಹೇಳ್ತಾ ಹೋಗ್ತೀನಿ. ಈ ಶಾಪಲ್ಲಿ ಕೂಡ ಎಕ್ಸ್ಚೇಂಜ್ ಆಫರ್ ಇದೆ. ನಿಮ್ಮನೆ ಹಳೆ ಸ್ಟೀಲ್ ಪಾತ್ರೆಗಳು ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಇವರು ಕೂಡ ಎಕ್ಸ್ಚೇಂಜ್ ಅಲ್ಲಿ ಕೊಡ್ತಾರೆ. ಅದಲ್ಲದೆ ನಿಮಗೆ ಆಫರ್ಗಳು ಕೂಡ ಕೆಲವೊಂದಿದೆ, ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ಹೋದವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇಲ್ಲಿ ಸಿಗುತ್ತೆ. ಅಡುಗೆ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಚಿಕ್ಕ ಪ್ರಾಡಕ್ಟ್ಸ್ ಈ ಶಾಪಲ್ಲಿ ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ, ಬೆಲೆ ಕೂಡ ಕಡಿಮೆ ಇದೆ. ಇವಾಗ ನಾವು ಮನೆಗೆ ಬೇಕಾಗಿರುವಂಥ ಕೆಲವೊಂದು ಚಿಕ್ಕ ಪದಾರ್ಥಗಳನ್ನ ನೋಡ್ತಾ ಹೋಗೋಣ. ಅಡುಗೆ ಮನೆ ಸಿಂಕು ಯಾವಾಗಲೂ ಕ್ಲೀನಾಗಿರಬೇಕು ಅಂತಂದರೆ ಈ ಥರ ಬ್ರಷ್ನ ಉಪಯೋಗಿಸಿ. ತುಂಬಾನೇ ಚೆನ್ನಾಗಿದೆ ನೋಡಿ. ಎಷ್ಟು ಚಿಕ್ಕ ಬ್ರಷ್, ಮೂಲೆಯಲ್ಲಿ ಕೂಡ ನೀವು ಇದನ್ನು ಒಂದು ಚೂರು ಸೋಪ್ ಹಾಕೊಂಡು ವಾಶ್ ಮಾಡ್ಕೊಂಡ್ಬಿಟ್ರೆ ಸಿಂಕ್ ಎಲ್ಲ ತುಂಬಾನೇ ಕ್ಲೀನ್ ಆಗುತ್ತೆ ನೋಡಿ. ರೌಂಡ್ ಇದೆ ಇದು ಬ್ರಷ್, ತುಂಬಾನೇ ಚೆನ್ನಾಗಿದೆ. ಅದಲ್ಲದೆ ಸ್ವಲ್ಪ ದೊಡ್ಡದಾಗಿರೋ ಬ್ರಷ್ ಕೂಡ ಇಲ್ಲಿ ಸಿಗುತ್ತೆ. ಕೆಲವೊಂದು ಸಲ ನಾವು ಶಾಪಿಗೆ ಬಂದಾಗ ಈ ಥರ ಬ್ರಷ್ಗಳನ್ನ ತೊಗೊಂಡೋಗೋದನ್ನ ಮರ್ತ್ಬಿಡ್ತೀವಿ. ಆದ್ರಿಂದ ವಿಡಿಯೋದಲ್ಲಿ ನೀವು ನೋಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಈ ಬ್ರಷ್ನ ತೊಗೊಳ್ಬೇಕು ಅಂತ. ಯಾವ ಜಾಗದಲ್ಲಿ ಇರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಇದು ನೋಡಿ ಸಾಸ್ ಪ್ಯಾನು, ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಸಿಗುತ್ತೆ. 3 ಸೈಜ್ ಇದೆ ಒಟ್ಟು ಇಲ್ಲಿ. ಒಂದು ಚಿಕ್ಕದು, ಒಂದು ಮೀಡಿಯಮು, ಒಂದು ದೊಡ್ಡ ಸೈಜು. ಸ್ಟಾರ್ಟಿಂಗ್ ಪ್ರೈಸ್ ಬಂದು ಚಿಕ್ಕದು 275 ಇಂದ ಸ್ಟಾರ್ಟ್ ಆಗುತ್ತೆ. ಒಬ್ಬರಿಗೆ ಟೀ ಕಾಫಿ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ಅದಲ್ಲದೆ ಹಾಲು ಕೂಡ ಕಾಯಿಸ್ಕೊಳ್ಬೋದು. ಇದು ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ, ಸ್ಪೆಷಲ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಹೆವಿ ಗೇಜ್ ಇದೆ. ಇದು ಸಾರು ಎತ್ತೋದಕ್ಕೆ ಸೌಟು ತುಂಬಾನೇ ಚೆನ್ನಾಗಿದೆ. ಕಪ್ ಶೇಪ್ ಅಲ್ಲಿ ಇದೆ ನೋಡಿ. ಇದು ಬ್ಯಾಕ್ ಸೈಡ್ ಇಂದ ನೋಡಿದ್ರೆ ಕಪ್ ತರ ಕಾಣುತ್ತೆ. ಸಾರು ಹಾಕೋದಕ್ಕೆ ಕೂಡ ಉಪಯೋಗಿಸ್ಕೊಳ್ಬಹುದು, ಹಾಗೆ ದೋಸೆ ಹಾಕೋದಕ್ಕೆ ಕೂಡ ಇದನ್ನ ಉಪಯೋಗಿಸ್ಕೊಳ್ಬಹುದು. ಇದು ಕೂಡ ಸೌಟು ತುಂಬಾ ಅಗಲ ಇದೆ. ಹ್ಯಾಂಡ್ ಸ್ವಲ್ಪ ಚಿಕ್ಕದಾಗಿದೆ, ತುಂಬಾನೇ ಚೆನ್ನಾಗಿದೆ. ಹೆವಿ ಗೇಜ್ ಅಲ್ಲಿ ಮಾಡಿರುವಂತ ಗ್ರೇಟರ್ ಇದು. ಕ್ಯಾರೆಟ್ ತುರಿಯೋದಕ್ಕೆ, ಬೀಟ್ರೋಟ್ ತುರಿಯೋದಕ್ಕೆ ಅಥವಾ ತೆಂಗಿನಕಾಯಿ ತುರಿಯೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ 4 ಕಡೆ ಕಾಲು ಕೊಟ್ಟಿರೋದ್ರಿಂದ ತಟ್ಟೆ ಒಳಗಡೆ ಇದನ್ನ ಇಟ್ಬಿಟ್ಟು ನೀವು ಆರಾಮಾಗಿ ತೆಂಗಿನಕಾಯಿ ಅಥವಾ ಕ್ಯಾರೆಟ್ನ ತುರ್ಕೊಳ್ಬೋದು. ಇಲ್ಲಿ ಬೇರೆ ಸೈಜಸ್ ಇದೆ, ಬೇರೆ ಡಿಸೈನ್ಸ್ ಕೂಡ ಗ್ರೇಟರ್ ಇಲ್ಲಿ ಸಿಗುತ್ತೆ. ಓವನ್ ನಲ್ಲಿ ಪಿಜ್ಜಾ ಅಥವಾ ಕೇಕ್ ಮಾಡೋರಿಗೆ ಕೂಡ ಇಲ್ಲಿ ಟ್ರೇ ಸಿಗುತ್ತೆ. ಇದು 20 ಸೆಂಟಿಮೀಟರ್ ಇರುವಂತ ಟ್ರೇ, ಇದು ಚಿಕ್ಕದು. ಇದಲ್ದೇನೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಕೇಕ್ ಎಲ್ಲ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹಾಕೊಂಡು ಅಥವಾ ಕರೆಕ್ಟ್ ಆಗಿರೋ ಟ್ರೇನಲ್ಲೇ ಮಾಡಬೇಕು. ಅಂತ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಇದು ದೊಡ್ಡ ಸೈಜ್, ಇದು 24 ಸೆಂಟಿಮೀಟರ್ ಇದೆ. ಈ ಪ್ರಾಡಕ್ಟ್ ಫಸ್ಟ್ ನೋಡಿದಾಗ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಕವರ್ ತೆಗೆದು ಓದಿದ್ಮೇಲೆ ಗೊತ್ತಾಗಿದ್ದು ಇದು ಪೈ ಡಿಶ್ ಪ್ಯಾನ್, ಆಪಲ್ ಪೈ ಡಿಶ್ ಮಾಡುವಂತ ಪ್ರಾಡಕ್ಟ್ ಇದು. ಇದನ್ನ ಓವನ್ ಅಲ್ಲಿ ಇಟ್ಟು ಡಿಶ್ ಮಾಡ್ತಾರೆ, ತುಂಬಾನೇ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಮಾಡೋದ್ರಿಂದ. ಈ ತರ ಪ್ರಾಡಕ್ಟ್ಸ್ ನಾವು ಅಂಗಡಿಗಳಿಗೆ ಹುಡ್ಕೊಂಡು ಹೋದಾಗ ಸಿಕ್ಕೋದೇ ಇಲ್ಲ. ಆದ್ರೆ ಈ ಶಾಪ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಜಾಸ್ತಿ ತೆಂಗಿನಕಾಯಿ ಇದ್ದಾಗ ಯಾವ ತರ ತೆಂಗಿನಕಾಯಿ ತುರ್ಕೊಳ್ಬೇಕು ಅಂತ ತೋರಿಸಿದೆ, ಎಲೆಕ್ಟ್ರಿಕ್ ಮಿಷಿನ್ ತೋರಿಸಿದೆ. ಈ ವಿಡಿಯೋದಲ್ಲಿ ನೀವು ಸಿಂಪಲ್ ಆಗಿ ಮನೆಯಲ್ಲಿ ಒಬ್ರು ಇಬ್ರು ಇದ್ದಾಗ ತುರ್ಕೊಳ್ಳೋದಕ್ಕೆ ಕೋಕೋನಟ್ ಸ್ಕ್ರಾಪರ್ ನ ತೋರಿಸ್ತಾ ಇದ್ದೀನಿ. ಇದು ಕೋಕೋನಟ್ ಸ್ಕ್ರಾಪರ್ ಬರೀ 150 ರೂಪಾಯಿ ಅಷ್ಟೇ. ಇದಕ್ಕೆ ಸಿಂಪಲ್ ಆಗಿ ಕೋಸಂಬರಿ ಮಾಡಿದಾಗ, ಕಡಿಮೆ ತೆಂಗಿನಕಾಯಿ ತುರಿದಾಗ ಈ ಸ್ಕ್ರಾಪರ್ ನ ಉಪಯೋಗಿಸ್ಕೊಳ್ಬಹುದು. ಬರೀ 150 ರೂಪಾಯಿ ಇದಕ್ಕೆ. ಅದಲ್ಲದೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ತುಂಬಾನೇ ಹೆವಿ ಇರುವಂತ ಪಾಪಡ್ ಟಾಂಗ್ ಇದು. ಹಪ್ಪಳ ಸುಡೋದಕ್ಕೆ ಸ್ಟವ್ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ ಅಥವಾ ಪುಲ್ಕ ಮಾಡಿದಾಗ ಎತ್ತೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮೋದಕ ಮಾಡ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ಮೌಲ್ಡ್ಗಳು ಇಲ್ಲಿ ಸಿಗುತ್ತೆ. ಇದೆಲ್ಲ ಬರೀ 30 ರೂಪಾಯಿ. ಸ್ಕ್ವೇರ್ ಇರೋದು 50 ರೂಪಾಯಿ ಆಗುತ್ತೆ. ಕರ್ಜಿಕಾಯಿ ಮಾಡ್ಕೊಳ್ಳೋದು, ಮೋದಕ ಮಾಡ್ಕೊಳ್ಳೋದು 30 ರೂಪಾಯಿ ಅಷ್ಟೇನೆ. ಇದು ನೋಡಿ ಅಲ್ಯೂಮಿನಿಯಂ ಕರ್ಜಿಕಾಯಿ ಮೌಲ್ಡ್. ಇದು ತುಂಬಾನೇ ಚೆನ್ನಾಗಿದೆ. ತುಂಬಾ ಹೆವಿ ಇರೋದ್ರಿಂದ ಇದಕ್ಕೆ 120 ರೂಪಾಯಿ. ಇದು 125 ರೂಪಾಯಿ ಪ್ಲಸ್ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸ್ಟೀಲ್ದು ಸಿಗುತ್ತೆ, ಅಲ್ಯೂಮಿನಿಯಂದು ಸಿಗುತ್ತೆ. ಕರ್ಜಿಕಾಯಿ ಮಾಡ್ಕೊಳ್ಳೋದು, ಮೋದಕ ಮಾಡ್ಕೊಳ್ಳೋದು ನೋಡಿ ಇದು ಅಲ್ಯೂಮಿನಿಯಂದು. ಇದು ತುಂಬಾನೇ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಗಣೇಶ ಹಬ್ಬ ಇನ್ನೇನು ಹತ್ರ ಬರ್ತಿದೆ, ಅದಕ್ಕೆ ಮೋಲ್ಡ್ಸ್ ಎಲ್ಲ ತೆಗೆದು ನೀವು ಆರಾಮಾಗಿ ಇಟ್ಕೊಳ್ಬೋದು. ಇದು ಕೂಡ ಅಲ್ಯೂಮಿನಿಯಂ ಮೋಲ್ಡ್, ಆದರೆ ಕೋಟಿಂಗ್ ಮಾತ್ರ ಬ್ಲ್ಯಾಕ್ ಕಲರ್ ಮಾಡಿದ್ದಾರೆ. ವೆರೈಟಿ ಇರುವಂಥ ಮೋದಕ ಮೋಲ್ಡ್ ಸಿಗುತ್ತೆ, ಕರ್ಜಿಕಾಯಿ ಸಿಗುತ್ತೆ. ಎಲ್ಲ 125, 130 ಅಷ್ಟೇ ರೇಟ್ ಇದೆ. ಗಣೇಶ ಹಬ್ಬದ ದಿವಸ ಕೆಲವರು ತುಂಬಾನೇ ಕರ್ಜಿಕಾಯಿ ಮಾಡಿ ಗಣೇಶನಿಗೆ ಹಾರ ಹಾಕ್ತಾರೆ, ಚಿಕ್ಕದಾಗಿ ಮಾಡಿ. ಅಂಥವರು ಈ ಥರ ಕರ್ಜಿಕಾಯಿ ಮೋಲ್ಡ್ನ ತಗೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದು ಸ್ಟೀಲ್ ಮೋಲ್ಡ್, ಇದು ತುಂಬಾನೇ ಚೆನ್ನಾಗಿದೆ. ನೋಡೋದಕ್ಕೆ ಕೂಡ ತುಂಬಾ ಕ್ಯೂಟ್ ಆಗಿದೆ. ಚಿಕ್ಕ ಕರ್ಜಿಕಾಯಿ ಮಾಡ್ಕೊಳ್ಬೇಕಾ ಇಲ್ಲಿ ಮೌಲ್ಡ್ ಸಿಗುತ್ತೆ, ದೊಡ್ಡದು ಮಾಡ್ಕೊಳ್ಬೇಕಾ ಸಿಗುತ್ತೆ. ಮೀಡಿಯಂ ಸೈಜ್ ಕೂಡ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕರ್ಜಿಕಾಯಿ ಮೌಲ್ಡ್ ಅಲ್ಯೂಮಿನಿಯಂ ಸಿಗುತ್ತೆ, ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ. ಪ್ಲಾಸ್ಟಿಕ್ ಮೋದಕ ಮೋಲ್ಡ್ ಬೇಕಾ ಸಿಗುತ್ತೆ, ಸ್ಟೀಲ್ ಬೇಕಾ ಸಿಗುತ್ತೆ, ಅಲ್ಯೂಮಿನಿಯಂ ಕೂಡ ಸಿಗುತ್ತೆ. ಎಲ್ಲ 100 ಇಂದ 120 ರೂಪಾಯಿ ಒಳಗಡೆ ಸಿಗುತ್ತೆ. ಇದು ನೋಡಿ ಸ್ಟೀಲ್ದು ಕರ್ಜಿಕಾಯಿ ಮೋಲ್ಡ್. ಇದು ರೇಟ್ 125 ರೂಪಾಯಿ ಇದೆ. ಅದಲ್ಲದೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಮೋದಕ ಮೋಲ್ಡ್. ಇದು ಫುಲ್ಲು ಪ್ಲೈನ್ ಇರೋದ್ರಿಂದ ವಾಷಿಂಗ್ ಕೂಡ ತುಂಬಾನೇ ಸುಲಭ. ಬರೀ 30 ರೂಪಾಯಿ ಅಷ್ಟೇ ಅದಕ್ಕೆ.
ಗ್ಲಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಸಣ್ಣ ಸಣ್ಣ ಬ್ರಷ್ನ ಹುಡುಕ್ತಾ ಇರ್ತೀವಿ. ಮನೆಯಲ್ಲಿ ಎಲ್ಲರೂ ಹಲ್ಲುಜ್ಜೆ ಬ್ರಷ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಳೆ ಹಲ್ಲುಜ್ಜೆ ಬ್ರಷ್ಗಳಿದ್ರೆ ಅದನ್ನೇ ಕೂಡ ಉಪಯೋಗಿಸ್ತಾ ಇರ್ತೀವಿ. ಆದರೆ ಈ ಶಾಪಲ್ಲಿ ನಿಮಗೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೊಸ ಥರ ಬ್ರಷ್ಗಳು ಕೂಡ ಸಿಗ್ತಾ ಇದೆ. ದೊಡ್ಡ ಸೈಜ್ ಬಂದು 90 ರೂಪಾಯಿ ಇದೆ, ಚಿಕ್ಕ ಸೈಜ್ ಎಲ್ಲ 50 ರೂಪಾಯಿ ಇದೆ. ಸ್ಟವ್ ನಾಬ್ ಹತ್ರ ಹಿಟ್ಟೆಲ್ಲ ಹೋಗಿ ಕುತ್ಕೊಂಡಿರುತ್ತೆ, ದೋಸೆ ಹಿಟ್ಟಿರ್ಬೋದು, ಚಪಾತಿ ಹಿಟ್ಟೆಲ್ಲ ಹೋಗಿ ಅಲ್ಲಿ ಕುತ್ಕೊಂಡಿರುತ್ತೆ. ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಬ್ರಷ್ ತುಂಬಾ ಅನುಕೂಲ ಆಗುತ್ತೆ. ಇದು ನೋಡಿ ಎಲ್ಲ ಲ್ಯಾಡಲ್ಸು, ವೆರೈಟಿ ಲ್ಯಾಡಲ್ಸ್ ಸಿಗುತ್ತೆ, ಸೌಟ್ಗಳು ಸಿಗುತ್ತೆ, ಸಾಂಬಾರು ತೆಗೆಯೋದಕ್ಕೆ, ದೋಸೆ ಹಿಟ್ಟು ಹಾಕೋದಕ್ಕೆ, ಸಾಂಬಾರು ಮಾಡ್ಬೇಕಾದ್ರೆ ನಾವು ಕೈ ಆಡ್ಸೋದಕ್ಕೆ ಕೂಡ ಇಲ್ಲಿ ಒಳ್ಳೊಳ್ಳೆ ಲ್ಯಾಡಲ್ಸ್ ಸಿಗುತ್ತೆ. ಎಷ್ಟು ವೆರೈಟಿ ಇದೆ ನೋಡಿ, ತುಂಬಾ ವೆರೈಟೀಸ್ ಈ ಶಾಪಲ್ಲಿ ಸಿಗುತ್ತೆ. ದೋಸೆ ಹೆಂಚ್ ಮೇಲೆ ನಾವು ಪಿಜ್ಜಾ ಮಾಡಿದಾಗ ಅಥವಾ ಟೋಸ್ಟ್ ಮಾಡಿದಾಗ ಅದು ಎತ್ತೋದಕ್ಕೆ ದೋಸೆ ಎಲ್ಲ ಯೂಸ್ ಮಾಡಿದ್ರೆ ಆಗೋದಿಲ್ಲ. ಈ ಥರ ನೀವು ಲ್ಯಾಡಲ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ನೋಡಿ. ಇದು ದೋಸೆ ತವಾ ಮೇಲೆ ಟೋಸ್ಟ್ ಮಾಡಿದಾಗ ಉಪಯೋಗಕ್ಕೆ ಬರುತ್ತೆ ಈ ಥರ ಲ್ಯಾಡಲ್ಸು. ಇದು ಉಪ್ಪಿನಕಾಯಿ ತೆಗೆಯೋದಕ್ಕೆ ಸೌಟು ಅಥವಾ ಸ್ಪೂನ್ ಅಂತ ಹೇಳ್ಬೋದು. ಉಪ್ಪಿನಕಾಯಿನಲ್ಲಿ ಕೆಲವರು ರಸ ಮಾತ್ರ ಇಷ್ಟಪಡ್ತಾರೆ, ಇನ್ನು ಕೆಲವರು ಹೋಳು ಮಾತ್ರ ಇಷ್ಟಪಡ್ತಾರೆ. ಹೋಳು ಬೇಕು ಅಂದರಿಗೆ ಮೇಲೆ ಅದನ್ನು ತೆಕೊಡ್ಬೋದು, ರಸ ಬೇಕು ಅಂದರಿಗೆ ಕೆಳಗಡೆ ಭಾಗದಿಂದ ರಸನ ಹಾಕ್ಬೋದು. ಎಷ್ಟು ವೆರೈಟಿ ಇದೆ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ವೆರೈಟಿ ನಿಮಗೆ ಇಲ್ಲಿ ಸಿಗುತ್ತೆ. ಚಿಕ್ಕ ಚಿಕ್ಕ ದೋಸೆ ಎತ್ತೋದು ಕೂಡ ಸಿಗುತ್ತೆ. ಪುಟ್ಟ ದೋಸೆ ಮಾಡಿದಾಗ ನಾವು ದೊಡ್ಡ ಕುರ್ಪಿಲಿ ಎತ್ತೋದಕ್ಕಿಂತ ಸಣ್ಣ ಕುರ್ಪಿಲಿ ಎತ್ತೋದು ತುಂಬಾ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಡಬ್ಬಗಳಿಗೆ ಹಾಕೋದಕ್ಕೆ ಆಟಾ ಸ್ಕೂಪ್ ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ದೊಡ್ಡ ಸೈಜ್ ಇದೆ. ಇದಲ್ಲದೆ ನಿಮಗೆ ಚಿಕ್ಕ ಚಿಕ್ಕ ಸೈಜಸ್ ಕೂಡ ಇಲ್ಲಿ ಸಿಗುತ್ತೆ. ಸ್ಟೀಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಹೈ ಕ್ವಾಲಿಟಿ ಗ್ರೇಡ್ ಅಂತಾನೆ ಹೇಳ್ಬೋದು. ಚಿಕ್ಕ ಚಿಕ್ಕ ಸ್ಪೂನ್ಗಳು ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ಬ್ಯಾಂಬೂ ಚಾಪರ್ ಇದು ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆವಿ ಇದೆ, ತುಂಬ ತಿಕ್ಕಾಗಿರೋದ್ರಿಂದ ನಿಮಗೆ ತುಂಬ ದಿನಗಳು ಕೂಡ ಬಾಳಿಕೆ ಬರುತ್ತೆ. ಇದ್ರ ರೇಟ್ ಬಂದು 345, ಸೈಜು 30x20. ತರಕಾರಿ ಚಾಪ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ನಾವು ವುಡನ್ ಅಥವಾ ಸ್ಟೀಲ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅದು ಚಿಕ್ಕ ಸೈಜ್ ಐತೆ, ಇದು ತುಂಬ ದೊಡ್ಡ ಸೈಜು, ತುಂಬ ಹೆವಿ ಇದೆ. ಇದರ ರೇಟು 725 ಇದೆ. 10% ಡಿಸ್ಕೌಂಟ್ ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ಈ ಶಾಪಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೂ 10% ಡಿಸ್ಕೌಂಟ್ಸ್ ಇದೆ. ಈ ಶಾಪಲ್ಲಿ ಎಲ್ಲ ಕಂಪನಿಗಳ ಕುಕ್ಕರ್ಗಳು ಕೂಡ ಸಿಗುತ್ತೆ. ಪ್ರೆಸ್ಟೀಜ್ ಇರ್ಬೋದು, ಬಟರ್ಫ್ಲೈ, ಹಾಕಿನ್ಸ್ ಇರ್ಬೋದು, ಬರ್ಗ್ನರ್, ಅರಿಸ್ಟೋ, ವಿನೋದ್ ಎಲ್ಲ ಕಂಪನಿ ಕುಕ್ಕರ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅದಲ್ಲದೆ ರೈಸ್ ಕುಕ್ಕರ್ಗಳು ಕೂಡ ಸಿಗುತ್ತೆ. ರೈಸ್ ಕುಕ್ಕರ್ಸಲ್ಲಿ ತುಂಬಾ ಕಲರ್ಸ್ ಕೂಡ ಇದೆ. 1 ಲೀಟರ್ ಕುಕ್ಕರಿಂದ 10 ಲೀಟರ್ ಕುಕ್ಕರ್ವರೆಗೂ ಸಿಗುತ್ತೆ. ನಿಮಗೆ ದೊಡ್ಡ ಸೈಜ್ಗಳು ಬೇಕು ಅಂದರೆ ಕೂಡ ತರಿಸ್ಕೊಡ್ತಾರೆ. ನಿಮ್ಮ ಹಳೆ ಕುಕ್ಕರ್ ಕೊಟ್ಬಿಟ್ಟು ಹೊಸ ಕುಕ್ಕರ್ನ ಈ ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಈ ಶಾಪಲ್ಲಿ ಎಲ್ಲ ಕಂಪನಿಯ ಗ್ರೈಂಡರ್ಗಳು ಕೂಡ ಸಿಗುತ್ತೆ. ಮಿಕ್ಸಿ ಜಾರ್ಗಳು ಸಿಗುತ್ತೆ, ಮಿಕ್ಸಿ ಸಿಗುತ್ತೆ, ನಿಮ್ಗೆ ಎಷ್ಟು ವ್ಯಾಟ್ಸ್ ಬೇಕೋ ಅಷ್ಟು ವ್ಯಾಟ್ಸ್ ಮಿಕ್ಸರ್ ಕೂಡ ಇಲ್ಲಿ ಸಿಗುತ್ತೆ. ವಂಡರ್ ಶೆಫ್ ಕಂಪನಿಯ ಮಸಾಲಾ ಪೌಡರ್ ಮಾಡ್ಕೊಳ್ಳೋ ಜಾರ್ ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ಈ ಶಾಪಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಗಳು, ಪ್ಲಾಸ್ಟಿಕ್ ತಟ್ಟೆಗಳು ಅಲ್ಲದೆ ಸಿರಾಮಿಕ್ ಬೌಲ್ಸು, ಸಿರಾಮಿಕ್ ತಟ್ಟೆಗಳು ಕೂಡ ಸಿಗುತ್ತೆ. ಮಕ್ಕಳಿಗಂತೂ ತುಂಬಾ ಫ್ಯಾನ್ಸಿ ತಟ್ಟೆಗಳು ಈ ಶಾಪಲ್ಲಿ ಸಿಗುತ್ತೆ. ರೇಟ್ಗಳು ಕೂಡ ತುಂಬಾನೇ ಕಡಿಮೆ ಇದೆ. ಪಿಂಗಾಣಿ ತಟ್ಟೆಗಳನ್ನ ಇವಾಗ ಮಕ್ಕಳದು ನೋಡ್ತಾ ಹೋಗೋಣ. ಇದು ನೋಡಿ, ಮಕ್ಕಳಿಗೆ ತುಂಬಾನೇ ಚೆನ್ನಾಗಿದೆ ಫ್ಯಾನ್ಸಿ ತಟ್ಟೆ. ಈ ಥರ ಡಿಸೈನ್ಸ್ ಇದೆ, ಮಕ್ಕಳುಗಳು ತುಂಬ ಇಷ್ಟಪಡ್ತಾರೆ. ರೇಟ್ ಕೂಡ ತುಂಬಾನೇ ಕಡಿಮೆ ಇದೆ. ಈ ತಟ್ಟೆಗಳಿಂದ 150ರಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದು ರೇಟ್ ಇದೆ, 150, 160 ಆ ಥರ. 200 ರೂಪಾಯಿ ಒಳಗಡೆ ಎಲ್ಲ ತಟ್ಟೆಗಳು ಸಿಗುತ್ತೆ. ಒಂದು ಪ್ಲೇಟ್ಗೆ 200 ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ. ಇದು ನೋಡಿ 4 ಕಂಪಾರ್ಟ್ಮೆಂಟ್ ಇದೆ, ಇದು 2 ಕಂಪಾರ್ಟ್ಮೆಂಟ್ ತಟ್ಟೆ. ಡಿಸೈನ್ಗಳಂತೂ ತುಂಬಾ ಚೆನ್ನಾಗಿದೆ. ಸ್ಟೀಲ್ ತಟ್ಟೆಲಿ ಮಕ್ಳಿಗೆ ಹಾಕ್ಕೊಟ್ಟೆ ಒಂದೊಂದ್ಸಲ ಇಷ್ಟಪಡಲ್ಲ. ಅವ್ರಿಗೆ ಈ ಥರ ಫ್ಯಾನ್ಸಿ ತಟ್ಟೆಗಳು ಅಥವಾ ಡಿಸೈನ್ ಇರೋ ತಟ್ಟೆಗಳನ್ನ ಕೊಟ್ಟರೆ ಆ ಗೊಂಬೆಗಳನ್ನ ನೋಡ್ತಾ ಆದರೂ ಕೂಡ ಅವರು ಊಟ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನೋಡಿ, ಇದು ನೋಡಿ 3 ಕಂಪಾರ್ಟ್ಮೆಂಟ್ ಇರೋ ತಟ್ಟೆಗಳು. ಒಂದಲ್ಲಿ ತರಕಾರಿ ಹಾಕ್ಕೊಟ್ರೆ, ಚಪಾತಿ ಹಾಕ್ಕೊಟ್ರೆ ಮಕ್ಕಳು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳುಗಳು ಮೊಬೈಲ್ ಕೊಟ್ಟರೆ ಮಾತ್ರ ಊಟ ಮಾಡೋದು ಅಂತ ಹಠ ಮಾಡ್ತಾರೆ. ಅಂಥ ಟೈಮಲ್ಲಿ ನೀವು ಈ ಥರ ಫ್ಯಾನ್ಸಿ ತಟ್ಟೆಗಳನ್ನ ಕೊಟ್ಟರೆ ಅವರು ಡಿಸೈನ್ ನೋಡ್ಕೊಳ್ತಾ ಊಟ ಮಾಡ್ತಾರೆ. ಇದು ನೋಡಿ ತುಂಬಾ ಚೆನ್ನಾಗಿದೆ. 5 ಕಂಪಾರ್ಟ್ಮೆಂಟ್ ಇದೆ ಒಟ್ಟು. ಇದ್ರ ರೇಟ್ ಬಂದು ಬರೀ 195 ಅಷ್ಟೇ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಸೆರಾಮಿಕ್ ತಟ್ಟೆಗಳು ಡಿಸೈನ್ಸ್ ಮಾಡಿದ್ದಾರೆ. ಇದೆಲ್ಲ ಸಿರಾಮಿಕ್ ಪ್ಲೇಟ್ಸ್ಗಳು, ಟಿಫನ್ ಮಾಡೋದಕ್ಕೆ ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ. ಇದ್ರ ರೇಟ್ ಬರೀ 99 ರೂಪಾಯಿ. ತುಂಬಾ ಡಿಸೈನ್ಸ್ ಇದೆ, ತುಂಬ ದೊಡ್ಡದಾಗಿ ಕೂಡ ಇದೆ. ಇದ್ರಲ್ಲಿ ಉಪ್ಪಿಟ್ಟು ತಿನ್ನೋದಕ್ಕೆ, ಚಿತ್ರಾನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಡಿಸೈನ್ಸ್ ನೋಡಿ ಬೇರೆ ಬೇರೆ ಥರ ಇದೆ. ಲೀಫ್ ಡಿಸೈನ್ ಇದೆ, ಫ್ಲವರ್ ಡಿಸೈನ್ಸ್ ಇದೆ. ಇದು ನೋಡಿ ಬನಾನಾ ಲೀಫ್ ಡಿಸೈನು. ಗೆಸ್ಟ್ಗಳು ಬಂದಾಗ ಇದರಲ್ಲಿ ಚೌಚೌ ಹಾಕೊಡೋದಕ್ಕೆ ಚೆನ್ನಾಗಿರುತ್ತೆ. ಸಿರಾಮಿಕ್ ಬೌಲ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇದರೊಳಗಡೆ ಸೂಪ್ ಹಾಕೊಂಡು ಕುಡಿಬೋದು ಅಥವಾ ಡೈನಿಂಗ್ ಟೇಬಲ್ ಮೇಲೆ ನೀವು ಚಟ್ನಿ ಸರ್ವ್ ಮಾಡೋದಕ್ಕೆ ಕೂಡ ಇಟ್ಕೊಳ್ಬೋದು. ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳು ಕೂಡ ಚೌಚೌ ತಿನ್ನೋದಕ್ಕಿರ್ಬೋದು ಅಥವಾ ಬೋಂಡಾ ಬಜ್ಜಿಗಳನ್ನ ತಿನ್ನೋದಕ್ಕೆ ಸಿಗುತ್ತೆ. ಎಲ್ಲ ಐಟಮ್ಸು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಇದೆಲ್ಲ ಡಸ್ಟ್ಬಿನ್ನು, ಪ್ಲಾಸ್ಟಿಕ್ ಡಸ್ಟ್ಬಿನ್ಸು. ಇದೆಲ್ಲ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಫ್ಯಾನ್ಸಿ ಡಸ್ಟ್ಬಿನ್ಗಳು. ಇದ್ರಲ್ಲಿ ತುಂಬ ಪುಟ್ ಸೈಜ್ ಕೂಡ ಸಿಗುತ್ತೆ. ಆಫೀಸ್ಗೂ ಕೂಡ ಯೂಸ್ ಮಾಡ್ಬೋದು, ಮನೇಲಿ ಕೂಡ ಇಟ್ಕೊಳ್ಬೋದು. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಏರ್ ಟೈಟ್ ಕಂಟೈನರ್ ದೊಡ್ಡದಿದೆ. ಇದೆಲ್ಲ ಪ್ಲಾಸ್ಟಿಕ್ ಡಬ್ಬಗಳು. ಸೆಟ್ ಆಫ್ 2 ಸಿಗುತ್ತೆ. ಜಸ್ಟ್ 109 ರೂಪೀಸ್ ಅಷ್ಟೇ. ಇದು ಸೆಟ್ ಆಫ್ 3 ಇರೋದು ಕೂಡ ಸಿಗುತ್ತೆ, 2 ಇರೋದು ಕೂಡ ಸಿಗುತ್ತೆ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಸ್ಕ್ವೇರ್ ಟೈಪಲ್ಲಿದೆ, ರೌಂಡ್ ಶೇಪಲ್ಲಿದೆ. ಇದು ಸ್ಕ್ವೇರ್ ಬಾಕ್ಸು. ಸೆಟ್ ಆಫ್ 3 ಇದೆ, ಬರೀ 99 ರೂಪೀಸ್ಗೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಬಾಕ್ಸ್ ಶೇಪ್ ಕೂಡ ಚೆನ್ನಾಗಿದೆ.
ಇದು ನೋಡಿ ಓಲ್ಡ್ ಶೇಪು, ಇದು ಕೂಡ ಸೆಟ್ ಆಫ್ 3, ಇದು ಕೂಡ 99 ರೂಪೀಸ್ ಅಷ್ಟೇ. ನೀವು ಯಾರಿಗಾರು ಗಿಫ್ಟ್ ಕೊಡಬೇಕು ಅಂದರೂ ಕೂಡ ಇದನ್ನು ಕೊಡ್ಬೋದು. ಇದು ವೈಟ್ ಟ್ರಾನ್ಸ್ಪರೆಂಟ್ ಡಬ್ಬ, ಒಟ್ಟು ಸೆಟ್ ಆಫ್ 5 ಇದೆ. ಚಿಕ್ಕದಿಂದ ದೊಡ್ಡ ಸೈಜ್ವರೆಗೂ ಸಿಗುತ್ತೆ. ಇದರಲ್ಲಿ ನೀವು ಮಸಾಲ ಪದಾರ್ಥ ಇಟ್ಕೋಬೋದು ಅಥವಾ ದ್ರಾಕ್ಷಿ ಗೋಡಂಬಿ ಕೂಡ ಇಟ್ಕೋಬೋದು, ನಟ್ಸ್ ಕೂಡ ಇಟ್ಕೋಬೋದು. ಈ ಶಾಪಲ್ಲಿ ಸಿರಾಮಿಕ್ ಚಿಕ್ಕ ಚಿಕ್ಕ ಬೌಲ್ಗಳು ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಚಟ್ನಿ ಹಾಕೋಬೋದು, ಉಪ್ಪಿನಕಾಯಿ ಹಾಕೊಳ್ಬೋದು. ಗೆಸ್ಟ್ ಬಂದಾಗ ನೀವು ಪ್ಲೇಟಲ್ಲಿ ಸರ್ವ್ ಮಾಡಿದಾಗ ಇದರಲ್ಲೊಂದು 5-6 ವೆರೈಟಿ ಕಪ್ಗಳು ತೊಗೊಂಡ್ಬಿಟ್ರೆ ಎಲ್ಲ ಥರದ ಐಟಮ್ನು ಹಾಕಿ ಕೊಡ್ಬೋದು. ಚಟ್ನಿ, ಪಾಯಸ, ಸಾಂಬಾರು, ಪಲ್ಯಗಳು ಹಾಕಿ ಸರ್ವ್ ಮಾಡೋದು ತುಂಬಾ ಚೆನ್ನಾಗಿದೆ. ಕಪ್ಪುಗಳು ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಬೇರೆ ಬೇರೆ ಸೈಜಸ್ಸು, ಬೇರೆ ಬೇರೆ ಡಿಸೈನ್ಸ್ ಇದೆ. ಕಲರ್ ಕಪ್ಗಳು ಕೂಡ ಸಿಗುತ್ತೆ ನೋಡಿ. ಇವೆಲ್ಲ ಸ್ಕ್ವೇರ್ ಕಪ್ಗಳು. ರೇಟ್ ಕೂಡ ತುಂಬಾ ಕಡಿಮೆ ಇದೆ. 50 ರೂಪಾಯಿಂದ ನಿಮಗೆ 100 ರೂಪಾಯಿ ಒಳಗಡೆ ಸಿಗುತ್ತೆ. ಇದು ಕಲರ್ ತುಂಬಾ ಚೆನ್ನಾಗಿದೆ. ಇದು ಸಿರಾಮಿಕ್ ಬೌಲು, ಲೈಟ್ ವೇಟ್ ಇದೆ, ತುಂಬಾ ಚೆನ್ನಾಗಿದೆ. ಬರೀ 50 ರೂಪೀಸ್ ಅಷ್ಟೇ ಈ ಬೌಲ್ಸ್ ಎಲ್ಲ. ಇದು ಕೂಡ ದೊಡ್ಡ ಬೌಲ್, ಇದು ಸಾಂಬಾರು ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ವೈಟು ಸಿರಾಮಿಕ್ ಬೌಲ್ಸು, 99 ರೂಪೀಸ್ ಇದೆಲ್ಲ. ಪ್ಲಸ್ ಡಿಸ್ಕೌಂಟ್ ಕೂಡ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ. ಎಲ್ಲರಿಗೆ ಕಜ್ಜಾಯ ತಿನ್ನೋಕ್ಕೆ ತುಂಬಾ ಇಷ್ಟ. ಆದರೆ ಕಜ್ಜಾಯದಲ್ಲಿ ತುಂಬ ಎಣ್ಣೆ ಇರುವ ಕಾರಣ ಯಾರು ಇಷ್ಟನೇ ಪಡೋದಿಲ್ಲ. ಈ ಪ್ರೆಸ್ಸರ್ ತೊಗೊಂಡ್ರೆ ಕಜ್ಜಾಯ ಹಾಕ್ಬಿಟ್ಟು ಪ್ರೆಸ್ ಮಾಡಿದಾಗ ಎಣ್ಣೆ ಎಲ್ಲ ತಳಭಾಗ ಕೊಟ್ಟೋಗುತ್ತೆ. ಕಜ್ಜಾಯ ನಿಮಗೆ ಮೇಲ್ಭಾಗದಲ್ಲೇ ಇರುತ್ತೆ. ಕಜ್ಜಾಯ ಅಲ್ದೇ ಇದರಲ್ಲಿ ಬೋಂಡಾ ಬಜ್ಜಿ ಕೂಡ ಹಾಕೊಂಡು ಪ್ರೆಸ್ ಮಾಡ್ಕೊಂಡು ಎಣ್ಣೆ ತೆಗೆದುಬಿಟ್ಟು ತಿನ್ಬೋದು. ರೇಟ್ ಬಂದು ಕೂಡ ತುಂಬಾ ಕಡಿಮೆ ಇದೆ, ಪ್ಲಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇವೆಲ್ಲ ಫ್ಯಾನ್ಸಿ ಬೌಲ್ಸು, ತುಂಬಾ ಕಡಿಮೆ ರೇಟ್ ಇದೆ. ಎಲ್ಲ ವಿಡಿಯೋದಲ್ಲೂ ನೀವು ಸ್ಟೀಲ್ ಕಂಟೈನರ್ಸ್ನ ನೋಡಿದ್ರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ಲಾಸ್ ಕಂಟೈನರ್ನ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಗ್ಲಾಸ್ ಕಂಟೈನರ್ಸು ತುಂಬಾ ಚೆನ್ನಾಗಿದೆ. ಸಕ್ಕರೆ ಇರ್ಬೋದು, ಕಾಫಿ ಪುಡಿ ಇರ್ಬೋದು, ಅಥವಾ ಟೀ ಪುಡಿ, ಮಸಾಲ ಐಟಮ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಯಾವುದನ್ನಾರು ನೀವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಏರ್ಟೈಟ್ ಕಂಟೈನರ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಿಮಗೆ ಒಳಗಡೆ ಸಿಲಿಕಾನ್ ರಬ್ಬರ್ ಕೊಟ್ಟಿದ್ದಾರೆ, ಅದರಿಂದ ಯಾವುದೇ ಥರ ಗಾಳಿ ಆಡೋದಿಲ್ಲ. ಮಕ್ಕಳಿಗೆ ನೀವು ಬಿಸ್ಕೆಟ್ಸ್ನ ಕೂಡ ಸ್ಟೋರ್ ಮಾಡಿ ಇದರಲ್ಲಿ ಇಟ್ಕೊಳ್ಬೋದು. ಏನಕ್ಕಂದರೆ ಇದರೊಳಗಡೆ ಗಾಳಿ ಆಡ್ತಿರೋ ಕಾರಣ ಮೆತ್ತಿ ಕೂಡ ಆಗೋದಿಲ್ಲ. ವುಡನ್ ಕ್ಯಾಪ್ ಇದೆ, ಅದಲ್ಲದೆ ನಿಮಗೆ ಸ್ಟೀಲ್ ಕ್ಯಾಪ್ ಇರೋ ಬಾಕ್ಸಸ್ ಕೂಡ ಸಿಗುತ್ತೆ. ಈ ಬಾಟಲ್ ನೋಡಿ ತುಂಬಾ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ವುಡನ್ ಕ್ಯಾಪ್ ಇದೆ. ಇದು ಕೂಡ ಏರ್ಟೈಟ್ ಬಾಟಲು, ಶೇಪ್ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಥರ ಬಾಟಲ್ನ ನೀವು ಮಾಡರ್ನ್ ಕಿಚನಲ್ಲಿ ಜೋಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಸಕ್ಕರೆ, ಉಪ್ಪಿನಕಾಯಿ, ಯಾವುದೇ ಥರ ಪ್ರಾಡಕ್ಟ್ಸ್, ನೀವು ಮಸಾಲ ಪ್ರಾಡಕ್ಟ್ಸ್ ಇರ್ಬೋದು, ಬೇಳೆಕಾಳು ಇರ್ಬೋದು, ಎಲ್ಲನೂ ಹಾಕಿ ನೀವು ಮಾಡ್ಯುಲರ್ ಕಿಚನಲ್ಲಿ ಜೋಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಯೂನಿಕ್ ಡಿಸೈನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ಸೈಜ್ ಕೂಡ ಸಿಗುತ್ತೆ, ಚಿಕ್ಕದು, ದೊಡ್ಡದು, ಮೀಡಿಯಂ ಸೈಜ್ ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ಇದು ಕೂಡ ಏರ್ಟೈಟ್ ಕಂಟೈನರ್ಸು ವಿತ್ ಸ್ಟ್ಯಾಂಡ್ ಕೂಡ ಬರುತ್ತೆ. ಸ್ಟೀಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಕ್ಯಾಪ್ ಎಲ್ಲ ಸ್ಟೀಲ್ ಇದೆ. ಈ ಕಂಟೈನಲ್ಲಿ ನೀವು ಉಪ್ಪಿನಕಾಯಿ ಇಟ್ಕೊಳ್ಬೋದು ಅಥವಾ ಮಸಾಲ ಪದಾರ್ಥಗಳನ್ನ ಕೂಡ ಇಟ್ಕೊಳ್ಬೋದು. ಅದಲ್ಲದೆ ನಟ್ಸ್ ಕೂಡ ನೀವು ಇಟ್ಕೊಳ್ಬೋದು. 4 ಇರೋ ಕಾರಣ ಇದನ್ನ ಡೈನಿಂಗ್ ಟೇಬಲ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉಪ್ಪಿನಕಾಯಿ ಹಾಕ್ಬಿಟ್ಟು, ಡಿಫ್ರೆಂಟ್ ಉಪ್ಪಿನಕಾಯಿ ಹಾಕ್ಬಿಟ್ಟು ಕೂಡ ನೀವು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಈ ಬಾಟಲ್ ಕೂಡ ತುಂಬಾ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಇದರಲ್ಲಿ ಸ್ವೀಟ್ಸ್ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಕಿಚನಲ್ಲಿ ನೀವು ಸ್ಲ್ಯಾಬ್ ಮೇಲೆ ಶೋ ಪೀಸ್ ಥರ ಕೂಡ ಇದನ್ನ ಇಟ್ಕೊಳ್ಬೋದು. ಕ್ಯಾಪ್ ಕೂಡ ತುಂಬಾ ಲುಕ್ ಆಗಿದೆ. ಈ ಶಾಪಲ್ಲಿ ಡಿಫ್ರೆಂಟ್ ಡಿಸೈನ್ ಇರೋ ಸ್ಟ್ಯಾಂಡ್ಗಳು ಕೂಡ ಸಿಗುತ್ತೆ. ಇದು ನೋಡಿ ಸ್ಕ್ವೇರ್ ಸ್ಟ್ಯಾಂಡ್. ಇದರಲ್ಲಿ ನೀವು ಎಣ್ಣೆ ಬಾಟ್ಲ್ ಇರ್ಬೋದು ಅಥವಾ ಮಸಾಲ ಪದಾರ್ಥಗಳು, ಚಿಕ್ಕ ಚಿಕ್ಕ ಬಾಟ್ಲು ಅಥವಾ ಡಬ್ಬಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದೆಲ್ಲ ತಟ್ಟೆ ಸ್ಟ್ಯಾಂಡು. ಡಿಸೈನ್ಸ್ ಅಂತ ತುಂಬ ಚೆನ್ನಾಗಿದೆ. ಇದು ತಟ್ಟೆ ಸ್ಟ್ಯಾಂಡು ಇಟ್ಕೊಳ್ಬೋದು, ಡಬ್ಬಗಳು ಇಟ್ಕೊಳ್ಬೋದು, ಲೋಟಗಳು ಕೂಡ ನೀವು ಜೋಡಿಸ್ಕೊಳ್ಬೋದು. ಎಲ್ಲ ಸ್ಟೀಲ್ದೆ, ಇದೆಲ್ಲಾನು ಪೂರ್ತಿ ಸ್ಟೀಲಲ್ಲೇ ಇದೆ. ಇದು ಕೂಡ ಚೆನ್ನಾಗಿದೆ. ಇದು ನೋಡಿ ಕಾರ್ನರ್ ಸ್ಟ್ಯಾಂಡು. ನೀವು ಮೂಲೆಯಲ್ಲಿ ಏನಾದ್ರು ಪದಾರ್ಥಗಳನ್ನ ಇಟ್ಕೊಂಡಾಗ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲಾ ತರ ಡಿಸೈನ್ ಇರೋ ಸ್ಟ್ಯಾಂಡ್ಗಳು ಈ ಶಾಪಲ್ಲಿ ಸಿಗುತ್ತೆ. ಇದು ನೋಡಿ ಫಿಲ್ಟರ್ ಸ್ಟ್ಯಾಂಡು ಅಥವಾ ಪಾಟ್ಗಳು, ನೀರನ್ನ ತುಂಬಿಟ್ಟು ಪಾಟ್ಗಳನ್ನ ಕೂಡ ನೀವು ಮೇಲ್ಗಡೆ ಇಟ್ಕೊಳ್ಬೋದು. ಕೆಳಗಡೆ ಲೋಟಗಳನ್ನ ಜೋಡಿಸ್ಕೊಳ್ಬೋದು. ಇದೆಲ್ಲ ಈರುಳ್ಳಿ, ಆಲೂಗೆಡ್ಡೆ, ಬೆಳ್ಳುಳ್ಳಿ ಹಾಕೊಳ್ಳೋದಕ್ಕೆ ಸ್ಟ್ಯಾಂಡು. ಗಾಳಿ ತುಂಬಾನೇ ಚೆನ್ನಾಗಿ ಆಡುತ್ತೆ. ಇದು ಕೂಡ ಫಿಲ್ಟರ್ ಸ್ಟ್ಯಾಂಡು. ಲೋಟ ಇಟ್ಕೊಳ್ಳೋಕೆ ಕೂಡ ನೀವು ಕೆಳಗಡೆ ಆರಾಮಾಗಿ ಇಟ್ಕೊಳ್ಬೋದು. ಎಷ್ಟು ವೆರೈಟಿ ಸ್ಟ್ಯಾಂಡ್ಸ್ ಇದೆ ನೋಡಿ. ಕಾರ್ನರ್ ಸ್ಟ್ಯಾಂಡ್ ಇದೆ, ಎಲ್ ಶೇಪಲ್ಲಿ ಇದೆ. ಇದು ಕಾರ್ನರ್ ಸ್ಟ್ಯಾಂಡು ಎಷ್ಟು ಚೆನ್ನಾಗಿದೆ ನೋಡಿ, 2 ಸ್ಟೆಪ್ ಇದೆ. ಅಡುಗೆ ಮನೆ ಸ್ಲ್ಯಾಬ್ ಅಲ್ಲಿ ಕಾರ್ನರ್ ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ನೀವು ಶೋ ಪೀಸ್ಗಳನ್ನ ಕೂಡ ಇಟ್ಕೊಳ್ಬೋದು. ಕಪ್ಪನ್ ಸಾಸರ್ ಇರ್ಬೋದು ಅಥವಾ ಅದ್ರ ಫ್ಯಾನ್ಸಿ ಬಾಟ್ಲು ಕೂಡ ನೀವು ಅದ್ರ ಮೇಲೆ ಇಟ್ಕೊಳ್ಬೋದು, ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ತಟ್ಟೆ ಸ್ಟ್ಯಾಂಡು. ಈ ಶಾಪಲ್ಲಿ ಜ್ಯೂಸ್ ಮೇಕರ್ಗಳು ಕೂಡ ತುಂಬಾನೇ ವೆರೈಟಿ ಇದೆ. ಚಾಪರ್ಗಳು ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಚಾಪರ್ಗಳು ಕೂಡ ಸಿಗುತ್ತೆ. ತರಕಾರಿ ಕಟ್ ಮಾಡೋದಕ್ಕೆ, ಈರುಳ್ಳಿ ಕಟ್ ಮಾಡೋದಕ್ಕೆ ಚಾಪರ್ ಸಿಗುತ್ತೆ. ಅದಲ್ಲದೆ ನಿಮಗೆ ಇಲ್ಲಿ ಬಜಾಜ್ ಫ್ಯಾನ್ಸ್ ಇರ್ಬೋದು, ಕಾಫಿ ಕೆಟಲ್ಸ್ ಇರ್ಬೋದು, ವಾಟರ್ ಕೆಟಲ್ಲು ಎಲ್ಲಾನು ಸಿಗುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಆದರೆ ಈ ಶಾಪಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಸಿಗುತ್ತೆ. ಒಮ್ಮೆ ನೀವು ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ತರ ಪ್ರಾಡಕ್ಟ್ ಸಿಗುತ್ತೆ ಅಂತ. ತುಂಬಾ ಯೂನಿಕ್ ಕಲೆಕ್ಷನ್ಸ್ ಕೂಡ ಈ ಶಾಪಲ್ಲಿ ಸಿಗುತ್ತೆ. ಇದು ನೋಡಿ ಫ್ರೂಟ್ ಬಾಸ್ಕೆಟ್ ತುಂಬಾನೇ ಚೆನ್ನಾಗಿದೆ. ವೆಜಿಟೇಬಲ್ಸ್ ಕೂಡ ಇಟ್ಕೊಳ್ಬಹುದು, ಫ್ರೂಟ್ಸ್ ಕೂಡ ಇಟ್ಕೊಳ್ಬಹುದು. ಮಕ್ಕಳಿಗಂತೂ ಇದು ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಏನಕ್ಕಂದ್ರೆ ಇದು ತೊಟ್ಲು ತರನೇ ಇದೆ. ಇದನ್ನ ಮನೇಲಿ ತಗೊಂಡೋಗಿ ನೀವು ಅಡುಗೆ ಮೇಲೆ ಇಟ್ಕೊಂಡ್ರೆ ಎಲ್ಲರೂ ಇದನ್ನ ಎಲ್ಲಿ ತಗೊಂಡ್ರಿ ಅಂತಾನೆ ಕೇಳ್ತಾರೆ, ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. ನಂಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಈ ಶಾಪಲ್ಲಿ ಸಿಗುವಂತ ಯಾವ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಎಲ್ಲ ಪ್ರಾಡಕ್ಟ್ ಮೇಲೆ 10% ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.